ಈಗ ನೀವು ತ್ರಿಪದಿ ಯಾವಾದರೂ ಹಾಡ್ಬೋದು? ಹಾಡ್ತೇನೆ ಸರ್. ಒಂದು ತ್ರಿಪದಿ ಹಾಡು ನಮ್ಮ ಪ್ರೇಕ್ಷಕರಿಗೆ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ, ಮುಂತಾಯ್ನ ಎದ್ದೊಂದು ಗಳಿಗೆ ನೆನದೇನ, ಎದ್ದೊಂದು ಗಳಿಗೆ ನೆನದೇನ. ಹಾಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ. ತೆಂಗಿನಕಾಯಿ ತಿಳಿನೀರ, ತೆಂಗಿನಕಾಯಿ ತಿಳಿನೀರ ತಕೊಂಡು ಬಂಗಾರದ ಮೋರಿ ತೊಳೆದೇನ, ಬಂಗಾರದ ಮಾರಿ ತೊಳೆದೇನ. ಊರ ಮುಂದಲ ಬಾವಿ ಯಾರ ತೋಡಿದರೇನ, ಕಾಲು ಜಾರಿದರ ಕೈಲಾಸ, ಕಾಲು ಜಾರಿದರ ಕೈಲಾಸ. ಹೆಣ್ಣಿನ ಮನವು ಜಾರಿದರ ವನವಾಸ, ಮನವು ಜಾರಿದರ ವನವಾಸ. ಹದ ನೋಡಿ ಹರಗಣ್ಣ, ಹಸಿ ನೋಡಿ ಬಿತ್ತಣ್ಣ, ಗರಿ ನೋಡಿ ಕಬ್ಬ ಕಡಿಯಣ್ಣ, ಗರಿ ನೋಡಿ ಕಬ್ಬ ಕಡಿಯಣ್ಣ. ಹೆಣ್ಣಿನ ಗುಣ ನೋಡಿ ಶರಗ ಹಿಡಿಯಣ್ಣ, ಗುಣ ನೋಡಿ ಶರಗ ಹಿಡಿಯಣ್ಣ. ಕಲ್ಲಿನ ಗುಡಿ ನೋಡಿ ಕಣ್ಣ ಜುಮ್ಮೆಂದಾವ, ಅಲ್ಲಿಗೆ ನಾನು ಬರಲಾರೆ, ಅಲ್ಲಿಗೆ ನಾನು ಬರಲಾರೆ. ಇಲ್ಲಿಂದ ಕಾಯಿ ಕರ್ಪೂರವ ಕಳುವೇನ, ಕಾಯಿ ಕರ್ಪೂರವ ಕಳುವೇನ, ಕಾಯಿ ಕರ್ಪೂರವ ಕಳುವೇನ. ಇವು ತ್ರಿಪದ. ಹಾಂ. ಈಗ ಇನ್ನೊಂದು ನಾನು ಪ್ರಶ್ನೆ ಕೇಳೋದು ಏನಂತಂದ್ರೆ, ಈಗ ನೀವು ಮೊದಲಿಗೆ ಈಗ ನಿಮ್ಮ ಸಂಗೀತವನ್ನು ಪ್ರಾರಂಭ ಮಾಡಿದಾಗ, ಹಾಡೋದಕ್ಕೆ ಪ್ರಾರಂಭ ಮಾಡಿದಾಗ ನಿಮ್ಮ ತಂದೆ ತಾಯಿಯವರ ಒಂದು ಒಪಿನಿಯನ್ ಏನಿತ್ತು, ಅಂದ್ರೆ ಒಪ್ಪಿಗೆ ಏನಿತ್ತು? ಆಗ ಹಾಡು ಹಾಡಕ್ಕೆ ಪ್ರಾರಂಭ ಮಾಡಿದ್ರಿ. ಆಗ ಒಂದಿಷ್ಟು ಮಂದಿ ಏನಂತಿರ್ತಾರೆ ಅಂದ್ರೆ, ಈಗ ಮಗ ಹೇಗಿಲ್ಲ ಸಾಲಿನ ಕಲಿಬೇಕು, ಅವ ಒಂದಿಷ್ಟು ಶಾಲೆ ಕಲಿಯಕ್ಕೆ ಹೋದ್ರನ ಇದಾಕದ ಅಂತೇಳಿ ಅವರಲ್ಲಿ ಕಲೆಗಳಿರ್ತಾವೆ. ಯಾಕಂದ್ರೆ ಮಕ್ಕಳಲ್ಲಿ ಸಾಕಷ್ಟು ಕಲೆಗಳಿರ್ತಾವೆ ಬಾಲ್ಯದೊಳಗೆ, ಅವನ್ನವರು ಮಾಡಬೇಕು, ಅದನ್ನ ನಾನು ಹೋಗ್ಬೇಕು ಅಂತೇಳಿ ಭಾಳ ತಲೆ ಒಳಗಿರ್ತೈತೆ. ಅಂದ್ರೆ ಒಬ್ಬೊಬ್ರು ಚಿತ್ರ ಬಿಡಿಸೋದಿರ್ತೈತಿ, ಒಬ್ಬೊಬ್ರಿಗೆ ಹಾಡು ಹಾಡೋದಿರ್ತೈತಿ, ಇನ್ನೂ ಒಬ್ಬೊಬ್ಬರಿಗೆ ಏನೇನೋ ಬೇರೆ ಬೇರೆ ಒಂದಿಷ್ಟು ಬಾಲ್ಯದೊಳಗೆ ಇವು ಇರ್ತಾವೆ, ಆಸಕ್ತಿಗಳಿರ್ತಾವೆ. ಆಗ ಅವನಷ್ಟನ್ನು ಬಿಡಿಸಿ ಬರೀ ಓದಿನ ಕಡೆ ಹೋಗು ಅಂತಿರ್ತಾರ್ರಿ. ಬಾಲ್ಯದೊಳಗೆ ನಿಮ್ಗೆ ಈ ಹಾಡು ಕಲಿಯೋದ್ರೊಳಗ ಆಲ್ರೆಡಿ ನಾ ಸಾಲಿ ಬಿಟ್ಟು ಬಿಟ್ಟಿದ್ದೆ ಸರ್, ಸಾಲಿಗೆ ಹೋಗಿದ್ದಿಲ್ರಿ. ಕೆಲ್ಸಕ್ಕೆ ಹೋಗಿದ್ರಿ, ಹುಡುಗರು ಕೊಟ್ಟೋಗಿ ಕೆಲ್ಸಕ್ಕೆ ಹೋಗಿದ್ರೆ, ಕೆಲ್ಸಕ್ಕೆ ಹೋಗ್ರ ಇದ್ರ ಭಜನಾ ಪ್ರಾಕ್ಟೀಸ್ ಮಾಡಾಕತ್ತಿದ್ವಲ್ರಿ, ಅವ್ರ ಹಂಗಾರ ಹಾಡ್ತಾರ ಬಿಡ ಅಂತ ಅವರು ಖುಷಿ ಪಡ್ತಿದ್ರು ಸರ್. ಖುಷಿ ಪಡ್ತಿದ್ರು. ಒಟ್ಟು ಸ್ಕೂಲಿಗೆ ಒತ್ತಾಯ ಮಾಡಲಿಲ್ಲ. ಅಷ್ಟರೊಳಗೆ ನಾನು ಸ್ಕೂಲ್ ಬಿಟ್ಟಿದ್ದೆ. ಆದ್ರೆ ತಂದೆ ತಾಯಿಯವ್ರ ಪ್ರೋತ್ಸಾಹನೂ ಸಂಗೀತದೊಳಗೆ ನಿಮ್ಗಿತ್ತು ಅಂತೇಳಿ ಅನಿಸುತ್ತೆ.